ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ ಮಾಡ್ತಾ ಇರುವಂತಹ ಯುದ್ಧ ಇದೆಯಲ್ಲ, ಇದರ ಪರಿಣಾಮ ಈಗ ಇಡೀ ವಿಶ್ವದ ಅನುಭವಕ್ಕೆ ಬರ್ತಾ ಇದೆ. ಈ ಯುದ್ಧಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ ಅಂತ ಎಲ್ಲೋ ಮೂಲೆಯಲ್ಲಿದ್ದಂತಹ ಚಿಕ್ಕ ಪುಟ್ಟ ದೇಶಗಳು ಕೂಡ ಯುದ್ಧದಿಂದ ಭಾರಿ ನಷ್ಟವನ್ನು ಅನುಭವಿಸ್ತಾ ಇದ್ದಾವೆ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಪಾಕಿಸ್ತಾನಕ್ಕಾದಂತಹ ಹಾನಿಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅವರು ಈಗಾಗಲೇ ದೇಶದಲ್ಲಿ ಪಾರ್ಷಿಯಲ್ ಲಾಕ್ಡೌನ್ ಅನ್ನು ಕೂಡ ಘೋಷಣೆ ಮಾಡಿಕೊಂಡಿದ್ದಾರೆ. ಈಗ ಮಿತ್ರರೇ, ಬಾಂಗ್ಲಾದೇಶದ ಸರದಿ ಬಾಂಗ್ಲಾದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಶುರುವಾಗಿದೆ. ಅವರು ಲಾಕ್ಡೌನ್ ಮಾಡೋದಕ್ಕಿಂತ ಮುಂಚಿತವಾಗಿ ಭಾರತದ ಕದ ತಟ್ಟಿದ್ದಾರೆ. ಏನಾದರೂ ಮಾಡಿ ನಮಗೊಂದು ಸ್ವಲ್ಪ ಡೀಸೆಲ್ ಭಿಕ್ಷೆಯನ್ನು ಕೊಡಿ ಅಂತ. ಬಾಂಗ್ಲಾದೇಶಕ್ಕೆ ಕೊಡೋದು ಹಾಗಿರಲಿ, ನಮ್ಮ ದೇಶದಲ್ಲಿ ತೊಂದರೆ ಆಗದಂತೆ ಎಲ್ಲರಿಗೂ ಇಂಧನವನ್ನು ಒದಗಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದೆ. ಆ ಮಟ್ಟಿಗೆ ಪರಿಸ್ಥಿತಿ ಹದಗೆಡ್ತಾ ಇದೆ. ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಹತ್ವದ ಸಭೆ ನಡೆಸಿದ್ದಾರೆ. ವಿದೇಶಾಂಗ ಸಚಿವರು ಮತ್ತು ಪೆಟ್ರೋಲಿಯಂ ಸಚಿವರಿಗೆ ಪ್ರಧಾನಿ ಮೋದಿ ಅವರು ಕೆಲವೊಂದಷ್ಟು ವಿಶೇಷ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮಿತ್ರರೇ, ಇದೆಲ್ಲದರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಅಮೆರಿಕವನ್ನು ಇರಾನ್ ಬಹಳ ಚೆನ್ನಾಗಿ ಪ್ಲಾನ್ ಮಾಡಿಕೊಂಡು ಟ್ರ್ಯಾಪ್ ಮಾಡಿದೆ ಎನ್ನುವಂತಹ ಸುದ್ದಿ ಬರ್ತಾ ಇದೆ. ಈ ಅಮೆರಿಕದವರು, ನಾವು ವಿಶ್ವದ ಹಿರಿಯಣ್ಣ, ನಮಗೇನು ಆರ್ಥಿಕವಾಗಿ ಯಾವುದೇ ಸಮಸ್ಯೆ ಇಲ್ಲ, ನಾವು ಇರಾನ್ ಮೇಲೆ ಎಷ್ಟಾದರೂ ದಾಳಿ ಮಾಡ್ತೀವಿ ಅನ್ನುವಂಥ ಹುಂಬತನದಿಂದ ದಾಳಿಗೆ ನುಗ್ಗಿದ ಪರಿಣಾಮವಾಗಿ ಅಮೆರಿಕಾಗೆ ಭಾರಿ ನಷ್ಟ ಆಗಿದೆ. ಇರಾನ್ ಬಹಳ ಯಶಸ್ವಿಯಾಗಿ ಅಮೆರಿಕವನ್ನು ಟ್ರ್ಯಾಪ್ ಮಾಡಿಬಿಟ್ಟಿದೆ. ಹೀಗೊಂದು ಸುದ್ದಿ ಇದೆ, ಬಹಳ ಇಂಟ್ರೆಸ್ಟಿಂಗ್ ಸುದ್ದಿ. ಅದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ಬಾಂಗ್ಲಾದೇಶದ ವಿಚಾರದಿಂದ ಶುರು ಮಾಡೋಣ. ಈ ನಮ್ಮ ಪಕ್ಕದಲ್ಲಿ ಚಿಕ್ಕ ಪುಟ್ಟ ದೇಶಗಳಿದಾವಲ್ಲ, ಇವರಿಗೆ ಸಂಕಷ್ಟ ಬರುವವರೆಗೂ ಕೂಡ ಭಾರತದ ನೆನಪಾಗೋದಿಲ್ಲ. ಅವ್ರದ್ದೆಲ್ಲ ಚೆನ್ನಾಗಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವರು ಭಾರತದ ವಿರುದ್ಧ ಎಗರಾಡ್ತಲೇ ಇರ್ತಾರೆ. ಅಪ್ಪಿತಪ್ಪಿಯೂ ಕೂಡ ಭಾರತದ ಬಗ್ಗೆ ಒಳ್ಳೆ ಭಾವನೆ ಆ ಸಂದರ್ಭದಲ್ಲಿ ಬಂದೇ ಇರೋದಿಲ್ಲ. ಆದರೆ ಯಾವಾಗ ಸಂಕಷ್ಟ ಬರುತ್ತೋ ಮೊದಲಿಗೆ ಓಡಿ ಬರುವಂತಹದ್ದು ಭಾರತಕ್ಕೆ. ಈಗ ಬಾಂಗ್ಲಾದೇಶ ಕೂಡ ಅಷ್ಟೇ. ಪಶ್ಚಿಮ ಏಷ್ಯಾದ ಯುದ್ಧದ ಪರಿಣಾಮದಿಂದಾಗಿ ಬಾಂಗ್ಲಾದಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬಹಳ ದೊಡ್ಡ ಸಮಸ್ಯೆ ಬಂದೊದಗಿದೆ. ಯಾಕೆ ಅಂತಂದರೆ ಬಾಂಗ್ಲಾದೇಶ ಕೂಡ ಭಾರತದ ಹಾಗೆ ಅವರು ತಮ್ಮ ಅಗತ್ಯತೆಯ 95% ತೈಲವನ್ನು ಹೊರಗಿನಿಂದಲೇ ತರಿಸ್ಕೊಳ್ತಾರೆ. ಆದರೆ ಬಾಂಗ್ಲಾದೇಶಕ್ಕೆ ಇನ್ನೂ ದೊಡ್ಡ ವಿಪರ್ಯಾಸ ಏನು ಕೇಳಿದ್ರೆ, ಅವರ ಬಹುತೇಕ ಆಯಿಲ್ ಬರುವಂತಹದ್ದು ಸೌದಿ ಅರೇಬಿಯಾದಿಂದ. ಸೌದಿ ಅರೇಬಿಯಾದೊಂದಿಗೆ ಅವರೊಂದು ಲಾಂಗ್ ಟರ್ಮ್ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಸೌದಿ ಅರೇಬಿಯಾದ ಅರಾಮ್ಕೋ ಆಯಿಲ್ ರಿಫೈನರಿ ಇದೆಯಲ್ಲ, ಅದರ ಜೊತೆಗೆ ಮಾಡಿಕೊಂಡಂಥ ಒಪ್ಪಂದ. ಆದರೆ ಈಗ ಆ ಅರಾಮ್ಕೋ ಕಂಪನಿಗೆ ಇರಾನ್ ಹೊಡೆದು ಬಿಟ್ಟಿದೆ. ಇನ್ನೊಂದು ಕಡೆ ಹರ್ಮೋಸ್ ಜಲಸಂಧಿ ಬಂದ್ ಆಗಿದೆ. ಈ ಎಲ್ಲ ಕಾರಣದಿಂದಾಗಿ ಬಾಂಗ್ಲಾದೇಶಕ್ಕೆ ತೈಲದ ಪೂರೈಕೆಯಲ್ಲಿ ಭಾರಿ ವ್ಯತ್ಯಾಸ ಆಗಿದೆ. ಬಾಂಗ್ಲಾದೇಶ ಪಾಕಿಸ್ತಾನದಷ್ಟೇನು ಬರ್ಬಾತ್ ಆಗಿರಲಿಲ್ಲ. ಪಾಕಿಸ್ತಾನದ ಬಳಿಯಲ್ಲಿ ಕೇವಲ 10-12 ದಿನಕ್ಕಾಗುವಷ್ಟು ಮಾತ್ರ ತೈಲದ ರಿಸರ್ವ್ ಇತ್ತು. ಆದರೆ ಬಾಂಗ್ಲಾದೇಶದ ಬಳಿಯಲ್ಲಿ 1 ತಿಂಗಳಿಗಾಗುವಷ್ಟು ರಿಸರ್ವ್ ಮಾಡಿಟ್ಕೊಂಡಿದ್ರು. ಆದರೂ ಸಹ ಈಗಲೇ ಅವರಿಗೆ ಸಮಸ್ಯೆಯ ಫೀಲ್ ಆಗ್ತಾ ಇದೆ. ಯಾಕೆ ಸಮಸ್ಯೆ ಆಗ್ತಾ ಇದೆ ಕೇಳಿದ್ರೆ, ಯುದ್ಧ ಎಷ್ಟು ದಿನ ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಕಲ್ಪನೆಗಳಿಲ್ಲ. ಅಮೆರಿಕ ಹೇಳ್ತಾ ಇದೆ 4 ವಾರ, 8 ವಾರ, 3 ತಿಂಗಳು, ಹೀಗೆ ನಾನಾ ರೀತಿಯ ಹೇಳಿಕೆ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ಇರಾನ್ ಹೇಳ್ತಾ ಇದೆ ನಾವು 10 ವರ್ಷ ಬೇಕಾದರೂ ಯುದ್ಧ ಮಾಡ್ತೀವಿ ಅಂತ. ಹೀಗಾಗಿ ಬಾಂಗ್ಲಾಗ್ ಅನ್ನಿಸ್ತಾ ಇದೆ, ಇದೇ ರೀತಿಯಾಗಿ ತೈಲ ನಮಗೆ ಸಿಗದೇ ಇದ್ರೆ 1 ತಿಂಗಳ ಬಳಿಕ ಏನು ಮಾಡೋದು ಅಂತ. ಹೀಗಾಗಿ ದೇಶದಲ್ಲಿ ತೈಲ ಬಳಕೆಗೂ ಕೂಡ ಕೆಲ ರಿಸ್ಟ್ರಿಕ್ಷನ್ಗಳನ್ನು ಹೇರಿದ್ದಾರೆ. ಇದರ ಪರಿಣಾಮ ಏನಾಗಿದೆ ಕೇಳಿದ್ರೆ, ಮುಕ್ತವಾಗಿ ಡೀಸೆಲ್ ಪೆಟ್ರೋಲ್ ಸಿಗ್ತಾ ಇಲ್ಲ. ಈ ತೈಲ ಕೊರತೆ ಈಗ ಬಾಂಗ್ಲಾದೇಶದ ಉದ್ಯಮಕ್ಕೂ ಕೂಡ ಹೊಡೆತ ಬಿದ್ದಿದೆ. ಮುಖ್ಯವಾಗಿ ಬಾಂಗ್ಲಾದೇಶ ನಂಬಿಕೊಂಡಿರುವಂತಹದ್ದೇ ಗಾರ್ಮೆಂಟ್ಸ್ಗಳಲ್ಲಿ ಈಗಾಗಲೇ ಪವರ್ ಶಾರ್ಟೇಜ್ ಉಂಟಾಗ್ತಾ ಇದೆ. ಆ ಸಂದರ್ಭದಲ್ಲಿ ಅವರು ಡೀಸೆಲ್ ಚಾಲಿತ ಜನರೇಟರ್ಗಳನ್ನು ಬಳಸ್ತಾ ಇದ್ರು. ಆದರೆ ಆ ಜನರೇಟರ್ಗಳಿಗೂ ಕೂಡ ಈಗ ಡೀಸೆಲ್ ಸಿಗ್ತಾ ಇಲ್ಲ. ಹೀಗಾಗಿ ಬಾಂಗ್ಲಾದೇಶದ ಟೆಕ್ಸ್ಟೈಲ್ ಉದ್ಯಮವೂ ಕೂಡ ನಲುಗ್ತಾ ಇದೆ ಅಂತ ಅಲ್ಲಿನ ಟೆಕ್ಸ್ಟೈಲ್ ಉದ್ಯಮದ ಅಧ್ಯಕ್ಷನೇ ಹೇಳಿಕೆ ಕೊಟ್ಟಿದ್ದಾನೆ. ಈ ನಡುವೆ ತಾರಿಕ್ ರೆಹಮಾನ್ ಸರ್ಕಾರ ಭಾರತಕ್ಕೊಂದು ಮನವಿ ಮಾಡಿಕೊಂಡಿದೆ. ಬಾಂಗ್ಲಾದೇಶಕ್ಕೆ 50,000 ಮೆಟ್ರಿಕ್ ಟನ್ನಷ್ಟು ಡೀಸೆಲ್ ನನ್ನ ಹೆಚ್ಚುವರಿಯಾಗಿ ಒದಗಿಸಿ ಹೀಗಂತ ಭಾರತಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಇದನ್ನು ಕೇಳಿದಾಗ ನಿಮ್ಗೆ ಆಶ್ಚರ್ಯ ಆಗಬಹುದು. ಏನು ಹೆಚ್ಚುವರಿ ಅಂತಂದ್ರೆ, ಈಗಾಗಲೇ ಭಾರತ ಏನಾದರೂ ಬಾಂಗ್ಲಾದೇಶಕ್ಕೆ ಡೀಸೆಲ್ ಅನ್ನು ಪೂರೈಸ್ತಾ ಇತ್ತಾ? ಹೌದು ಮಿತ್ರರೇ, ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಒಂದು ಒಪ್ಪಂದ ಇದೆ. 2017ರಲ್ಲಿ ಆದಂತಹ ಡೀಸೆಲ್ ಖರೀದಿ ಒಪ್ಪಂದ. ಈ ಮೂಲಕವಾಗಿ ಭಾರತದ ನುಮಾಲಿಗಢ ರಿಫೈನರಿಯಿಂದ ಬಾಂಗ್ಲಾದೇಶಕ್ಕೆ ಪೈಪ್ಲೈನ್ ಕೂಡ ಇದೆ. ಆ ಡೀಸೆಲ್ ಪೈಪ್ಲೈನ್ ಮೂಲಕವಾಗಿ ಬಾಂಗ್ಲಾದೇಶಕ್ಕೆ ಭಾರತ ಡೀಸೆಲ್ ಅನ್ನು ಒದಗಿಸುತ್ತೆ. ಇದು ಭಾರತದ ವ್ಯಾಪಾರ. ಯಾಕೆ ಕೇಳಿದ್ರೆ, ಭಾರತದ ಬಳಿಯಲ್ಲಿ ಹೇರಳವಾದಂತಹ ರಿಫೈನರೀಸ್ ಇದ್ದಾವೆ. ನಾವು ಹೊರಗಿನಿಂದ ಕಚ್ಚಾ ತೈಲವನ್ನು ತಂದು ಅದನ್ನು ರಿಫೈನ್ ಮಾಡಿಬಿಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ ಅನ್ನು ಸೇಲ್ ಮಾಡ್ತೀವಿ. ಹೀಗಾಗಿ ಬಾಂಗ್ಲಾದೇಶವು ಕೂಡ ಭಾರತದಿಂದ ಖರೀದಿ ಮಾಡ್ತಾ ಇತ್ತು. ಈ ಆಯಿಲ್ ಟ್ಯಾಂಕರ್ ಮೂಲಕವಾಗಿ ರಸ್ತೆಯಲ್ಲಿ ಸಾಗಿಸುವಂತಹದ್ದು ಕಷ್ಟ ಅಂತ ಹೇಳ್ಬಿಟ್ಟು ಒಂದು ಪೈಪ್ ಲೈನ್ ಅನ್ನೇ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಬಾಂಗ್ಲಾದ ಸರ್ಕಾರ ಈಗ ಕೇಳ್ಕೊಳ್ತಾ ಇದೆ, ನಮಗೆ ಹೆಚ್ಚುವರಿಯಾಗಿ 50,000 ಮೆಟ್ರಿಕ್ ಟನ್ನಷ್ಟು ಡೀಸೆಲ್ ಅನ್ನು ಪೂರೈಸಿ ಅಂತ. ಆದರೆ ಭಾರತದಿಂದ ಇದುವರೆಗೆ ಯಾವುದೇ ಉತ್ತರ ಸಿಕ್ಕಿಲ್ಲ. ಪೂರೈಸೋದಕ್ಕೆ ನಮಗೆ ಬೇಕಲ್ಲ ಕಚ್ಚಾ ತೈಲ.
ಸದ್ಯ ಭಾರತ ಎಕ್ಸ್ಪೋರ್ಟ್ಗೆ ಅಷ್ಟಾಗಿ ಆದ್ಯತೆಯನ್ನು ಕೊಡ್ತಾ ಇಲ್ಲ. ಆಂತರಿಕವಾಗಿ ಏನು ಬೇಡಿಕೆ ಇದೆಯಲ್ಲ ಅದನ್ನು ಪೂರೈಸೋದಕ್ಕೆ ಸರ್ಕಾರ ಹೆಚ್ಚಿನ ಒತ್ತು ಕೊಟ್ಟಿದೆ. ಹೀಗಾಗಿ ಬಾಂಗ್ಲಾದೇಶದ ಬೇಡಿಕೆಯನ್ನ ಸರ್ಕಾರ ಇನ್ನೂ ಕೂಡ ಪೆಂಡಿಂಗ್ನಲ್ಲಿಟ್ಟಿದೆ. ಇದರ ನಡುವೆ ಮಿತ್ರರೇ, ಭಾರತದಲ್ಲಿ ಗ್ಯಾಸ್ ಸಮಸ್ಯೆ ಉಂಟಾಗಿರುವಂತಹದ್ದು ನಿಮಗೆಲ್ಲ ಗೊತ್ತೇ ಇದೆ. ಸಮಸ್ಯೆ ಅಂತಂದ್ರೆ ಯಾರಿಗೂ ಗ್ಯಾಸ್ ಸಿಗ್ತಿಲ್ಲ ಅಂತಲ್ಲ, ಈಗಾಗಲೇ ಅಂತಹ ಒಂದು ಗೊಂದಲ ನಿರ್ಮಾಣ ಆಗಿಬಿಟ್ಟಿದೆ. ಯಾಕೆ ಅಂತ ಈ ಹಿಂದಿನ ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ವಿವರಿಸಿದ್ದೀನಿ. ಪೆಟ್ರೋಲಿಯಂ ಸಚಿವಾಲಯದಿಂದ ಒಂದು ಸೂಚನೆ ಹೊರಡಿಸಿದ ಕಾರಣದಿಂದಾಗಿ ಈ ಎಲ್ಲ ಗೊಂದಲಗಳು ಸೃಷ್ಟಿಯಾಗಿರುವಂತಹದ್ದು. ಆದರೂ ಸಹ ಭಾರತಕ್ಕೆ ಸಫಿಷಿಯೆಂಟ್ ಆದಂತಹ LPG ಸ್ಟೋರೇಜ್ ಇಲ್ಲ. ಕೇವಲ ಒಂದು 20 ದಿನದಲ್ಲಿ ಭಾರತದ LPGಯ ಸ್ಟೋರೇಜ್ ಖಾಲಿ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತೊಂದು ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಮುಖ್ಯವಾಗಿ ಹರ್ದೀಪ್ ಸಿಂಗ್ ಪುರಿ, ಕೇಂದ್ರದ ಪೆಟ್ರೋಲಿಯಂ ಸಚಿವ ಹಾಗೂ ವಿದೇಶಾಂಗ ಸಚಿವ S ಜೈಶಂಕರ್ ಜೊತೆಗೆ ಮೋದಿ ಸಭೆ ನಡೆಸಿದ್ದಾರೆ. ಈ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೇಂದ್ರದ ಪೆಟ್ರೋಲಿಯಂ ಮಂತ್ರಿಗೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ. ಮುಖ್ಯವಾಗಿ LPG ಉತ್ಪಾದನೆಯನ್ನ ಈ ತಕ್ಷಣದಿಂದಲೇ ಜಾಸ್ತಿ ಮಾಡಿ. ಗೃಹ ಬಳಕೆಯ LPGಯಲ್ಲಿ ಸಣ್ಣ ವ್ಯತ್ಯಯವೂ ಕೂಡ ಆಗಬಾರದು. ಕಳೆದ 6 ತಿಂಗಳಿನಿಂದ ಈ ದೇಶದಲ್ಲಿ ಎಷ್ಟು LPGಯ ಬೇಡಿಕೆ ಇತ್ತೋ ಆ ಆಧಾರವನ್ನು ಇಟ್ಟುಕೊಂಡು, ಅಂದ್ರೆ ಆ ಡೇಟಾವನ್ನು ಇಟ್ಟುಕೊಂಡೇ LPGಯ ಪ್ರೊಡಕ್ಷನ್ ಅನ್ನು ಜಾಸ್ತಿ ಮಾಡಿ ಅಂತೇಳಿ ಪ್ರಧಾನಮಂತ್ರಿಯವರು ಸೂಚನೆ ಕೊಟ್ಟಿದ್ದಾರೆ. ಅಡುಗೆ ಬಳಕೆಯ LPG, ಶಾಲೆ ಮತ್ತು ಆಸ್ಪತ್ರೆಗಳಿಗೆ ಪೂರೈಕೆ ಮಾಡುವಂತಹ LPG ಏನಿದೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರದು ಅಂತ ಪ್ರಧಾನಿಯವರು ಕಟ್ಟಪ್ಪಣೆಯನ್ನ ಮಾಡಿದಾರಂತೆ. ಸದ್ಯದ ಪರಿಸ್ಥಿತಿಯಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಏನೂ ತೊಂದರೆ ಆಗದಂತೆ ಕ್ರಮ ಕೈಗೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಯಾಕೆ ಅಂತಂದ್ರೆ ಈಗಿರುವಂತಹ ಒಂದು ವ್ಯವಸ್ಥೆಯಿಂದ ನಾವು ಇನ್ನೊಂದು ವ್ಯವಸ್ಥೆಗೆ ಬದಲಾಗಬೇಕಾಗಿದೆ. ಹೀಗಾಗಿ ಸ್ವಲ್ಪ ಏರುಪೇರು ಆಗೇ ಆಗುತ್ತೆ. ಆದರೆ ಮಿತ್ರರೇ, ಬಹಳ ದೊಡ್ಡ ಮಟ್ಟದಲ್ಲಿ ಏನೋ ಸಮಸ್ಯೆ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಈ ಕೊರೋನಾ ಸಂದರ್ಭದಲ್ಲೂ ಕೂಡ ಅಷ್ಟೇ. ಆರಂಭದಲ್ಲಿ ಬಹಳ ಒದ್ದಾಡ್ಬಿಟ್ವಿ, ಆನಂತರ ನಾವು ಆ ವ್ಯವಸ್ಥೆಗೆ ಒಗ್ಗಿಕೊಂಡ್ವಿ, ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡ್ಕೊಂಡ್ವಿ. ಈಗಲೂ ಕೂಡ ಹಾಗೆ. ಮುಂದಿನ ಒಂದು 10-20 ದಿನ ಇದೆಯಲ್ಲ, ಯುದ್ಧ ಹೀಗೆ ಕಂಟಿನ್ಯೂ ಆಗ್ತಾ ಇದ್ರೆ ಭಾರತಕ್ಕೆ ಅನೇಕ ಸಮಸ್ಯೆಗಳು ಬಾಧಿಸ್ತವೆ. ಅದಾದ ನಂತರ ಅದಕ್ಕೆ ಸೊಲ್ಯೂಷನ್ ಕೂಡ ಸಿಕ್ಕುತ್ತೆ. ಬೆಲೆ ಏರಿಕೆ ಆಗುತ್ತೆ ಅನ್ನೋದನ್ನ ಬಿಟ್ರೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಭಾರತಕ್ಕೆ ಖಂಡಿತವಾಗ್ಲೂ ನಿರ್ಮಾಣ ಆಗಲ್ಲ. ಯಾಕೆಂತಂದ್ರೆ ಭಾರತ 42 ದೇಶಗಳಿಂದ ತೈಲವನ್ನ ಈಗಲೂ ಸಹ ತರಿಸ್ಕೊಳ್ತಾ ಇದೆ. ನಾವು ಕೇವಲ ಸೌದಿ ಅರೇಬಿಯಾವೋ ಅಥವಾ ಕತಾರ್, ಕುವೈತ್ ಈ ದೇಶಗಳನ್ನ ಮಾತ್ರ ನಂಬಿಕೊಂಡಿಲ್ಲ. ಹೀಗಾಗಿ ಒಂದಲ್ಲ ಒಂದು ಕಡೆಯಿಂದ ಪೂರೈಕೆ ಆಗುತ್ತೆ. ಅದು ಬರೋದಕ್ಕೆ ಸಾಕಷ್ಟು ಸಮಯ ಬೇಕಲ್ಲ. ಝೆಪ್ಟೋ, ಝೊಮ್ಯಾಟೊ, ಬ್ಲಿಂಕಿಟ್ ಇವುಗಳಲ್ಲೆಲ್ಲ 10 ಮಿನಿಟ್ಸ್ ಡೆಲಿವರಿ ಅಂತ ಹೇಳಿ ಆರ್ಡರ್ ಮಾಡಿದ ಹಾಗಲ್ವಲ್ಲ. ಹೀಗಾಗಿ ಸ್ವಲ್ಪ ಸಮಯ ಬೇಕಷ್ಟೇ. ಇನ್ನು ಈ ಯುದ್ಧದಲ್ಲಿ ರಷ್ಯಾ ಪರಿಸ್ಥಿತಿಯ ಲಾಭವನ್ನು ಬಳಸ್ಕೊಳ್ತಾ ಇದೆಯೋ ಅಥವಾ ಅಮೆರಿಕಾಗೆ ಟಾಂಟ್ ಕೊಡ್ತಾ ಇದೆಯೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಅವರು ಪದೇ ಪದೇ ಯುದ್ಧದ ಬಗ್ಗೆ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಈಗ ಕ್ರೆಮ್ಲಿನ್ನ ವಕ್ತಾರರು ಮತ್ತೆ ಹೇಳಿಕೆ ಕೊಟ್ಟಿದ್ದಾರೆ. ಈ ಯುದ್ಧದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸೋದಕ್ಕೆ ಪುತಿನ್ ಈಗಲೂ ಕೂಡ ಸಿದ್ಧ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಸೈನಿಕ ಯುದ್ಧ ಆರಂಭವಾಗೋದಕ್ಕೆ ಮುಂಚಿತವಾಗಿಯೇ ಪುತಿನ್ ಕೆಲವೊಂದಷ್ಟು ಮಾರ್ಗೋಪಾಯಗಳನ್ನು ಸೂಚಿಸಿದ್ರು. ಯುದ್ಧ ಇಲ್ಲದೆ ಸಮಾಧಾನ ಕಂಡುಕೊಳ್ಳೋದಕ್ಕೆ ಪುತಿನ್ ಅವರ ಕೆಲವೊಂದಷ್ಟು ಸೂಚನೆಗಳಿದ್ವು. ಈಗಲೂ ಸಹ ಅದು ಟೇಬಲ್ ಮೇಲಿದೆ. ಹೀಗಂತ ಕ್ರೆಮ್ಲಿನ್ನ ವಕ್ತಾರನಾಗಿರುವಂತಹ ಡೆಮಿಟ್ರಿ ಪೆಸ್ಕೋವ್ ಹೇಳಿಕೆ ಕೊಟ್ಟಿದ್ದಾರೆ. ಪುತಿನ್ ಹೇಗೆ ಟಾಂಟ್ ಕೊಡ್ತಾ ಇದ್ದಾರೆ ಅಂತಂದ್ರೆ, ಈ ಹಿಂದೆ ಉಕ್ರೇನ್ ಯುದ್ಧದಲ್ಲಿ ಪದೇ ಪದೇ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳಿ ನಮ್ಮ ಮೇಲೆ ಒತ್ತಡ ಹಾಕ್ತಾ ಇದ್ದೀರಲ್ಲ, ಈಗ ನೀವು ಕೂಡ ಯುದ್ಧ ನಿಲ್ಲಿಸಿ, ನಾನೇ ಮಧ್ಯಸ್ಥಿಕೆ ವಹಿಸ್ತೀನಿ, ಮಾತುಕತೆ ಮಾಡೋಣ, ಈ ರೀತಿಯಾಗಿ ಅಮೆರಿಕಾಗೆ ಟಾಂಟ್ ಕೊಡ್ತಾ ಇದ್ದಾರೆ. ವಾಸ್ತವವಾಗಿ ಯುದ್ಧ ನಿಲ್ಲೋದು ಪುತಿನ್ಗೇನು ಬೇಕಾಗಿಲ್ಲ. ಯಾಕೆ ಗೊತ್ತಾ, ಈ ಯುದ್ಧದಿಂದ ಅತಿ ಹೆಚ್ಚು ಲಾಭವನ್ನು ಪಡಿತಾ ಇರುವಂತಹ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಒಂದು ದೇಶ ಇದ್ರೆ ಅದು ರಷ್ಯಾ ಮಾತ್ರ. ಇದರ ಬಗ್ಗೆಯೂ ಕೂಡ ಈ ಹಿಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ರಷ್ಯನ್ ಆಯಿಲ್ಗೆ ಜಗತ್ತು ಮುಗಿ ಬೀಳ್ತಾ ಇದೆ. ಯಾರೆಲ್ಲ ಸ್ಯಾಂಕ್ಷನ್ ಹಾಕೊಂಡು ಕೂತಿದ್ರೋ ಈಗ ಟ್ಯಾಂಕರ್ಗಳನ್ನು ಕಳುಹಿಸ್ತಾ ಇದ್ದಾರೆ, ನಮಗೂ ಆಯಿಲ್ ಕಳುಹಿಸಿ ಅಂತ. ಇದೆಲ್ಲದರ ನಡುವೆ ಮಜ್ತಾಬಾ ಖಮೇನಿಯ ಬಗ್ಗೆ ಒಂದು ವರದಿ ಬರ್ತಾ ಇದೆ. ಇರಾನ್ನಲ್ಲಿ ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಆಗಿದನಲ್ಲ ಅಯತುಲ್ಲಾ ಅಲಿ ಖಮೇನಿನ 2ನೇ ಪುತ್ರ. ಈತನಿಗೆ ಯುದ್ಧದಲ್ಲಿ ಗಾಯಗಳಾಗಿದೆ ಅನ್ನುವ ವರದಿಗಳಿದ್ವು. ಅದನ್ನು ಇರಾನ್ನ ಸ್ಟೇಟ್ ಮೀಡಿಯಾ ಕೂಡ ದೃಢಪಡಿಸಿತ್ತು. ಈ ಬಗ್ಗೆ ನಾನು ಕೂಡ ನಿಮಗೆ ಈ ಹಿಂದೆಯೇ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಈಗಿನ ವರದಿ ಏನು ಕೇಳಿದ್ರೆ, ಈ ಮಜ್ತಾಬಾ ಖಮೇನಿಗೆ ಕೇವಲ ಗಾಯ ಆಗಿಲ್ಲ, ಆತ ತುಂಬಾ ಸೀರಿಯಸ್ ಆಗಿದ್ದಾನೆ, ಕೋಮಾ ಸ್ಟೇಜ್ನಲ್ಲಿದ್ದಾನೆ, ಆತ ಬದುಕುವಂತಹ ಸಾಧ್ಯತೆಯೂ ಕೂಡ ಕ್ಷೀಣಿಸಿದೆ. ಆದರೂ ಸಹ ಆತನನ್ನೇ ಉತ್ತರಾಧಿಕಾರಿಯಾಗಿ ಘೋಷಿಸಲಾಗಿದೆ. ಇದು ಇರಾನ್ನ ಒಂದು ತಂತ್ರಗಾರಿಕೆ ಅಂತ ಕೆಲ ವರದಿಗಳು ಪ್ರಕಟಗೊಂಡಿದ್ದಾವೆ. ಕೋಮಾದಲ್ಲಿ ಮಲಗಿರುವವನಿಗೆ ಅಧಿಕಾರ ಕೊಟ್ರೆ ಏನ್ ಸಾಧಿಸೋದಕ್ಕೆ ಸಾಧ್ಯ ಅಂತ ನಿಮಗೆ ಅನ್ನಿಸ್ತಾ ಇರಬಹುದು. ಮಿತ್ರರೇ, ಇರಾನ್ನ ಪ್ಲಾನ್ ಇರೋದೇ ಇಲ್ಲಿ. ಸದ್ಯ ಇರಾನ್ನಲ್ಲಿ ಯಾರನ್ನೇ ಸರ್ವೋಚ್ಚ ನಾಯಕನನ್ನಾಗಿ ಘೋಷಣೆ ಮಾಡಿದ್ರೂ ಕೂಡ ಅಮೆರಿಕ ಮತ್ತು ಇಸ್ರೇಲ್ ಆತನನ್ನ ನೇರವಾಗಿ ಟಾರ್ಗೆಟ್ ಮಾಡುತ್ತೆ, ಬಿಟ್ಟು ಬಿಡದೆ ಕಾಡುತ್ತೆ. ಒಂದು ಸಣ್ಣ ಸುಳಿವು ಸಿಕ್ಕರೂ ಸಾಕು ಹೊಡೆದಾಕ್ತಾರೆ. ಅದು ಅಲ್ಲದೆ ಇರಾನ್ನ ಒಳಗೆ ಅಮೆರಿಕ ಮತ್ತು ಇಸ್ರೇಲ್ಗಿರುವಂತಹ ಈ ಇಂಟೆಲಿಜೆನ್ಸ್ ಏಜೆನ್ಸಿಗಳಿಂದ ತಪ್ಪಿಸಿಕೊಳ್ಳೋದು ಕೂಡ ಬಹಳ ಕಷ್ಟ ಇದೆ. ಹೀಗಾಗಿ ಅಯತುಲ್ಲಾ ಮಜ್ತಾಬಾ ಖಮೇನಿಯನ್ನ ಅಧಿಕಾರಕ್ಕೆ ತಂದಿದ್ದೇ ಆದ್ರೆ ಈ ಸಮಸ್ಯೆಯಿಂದ ನಾವು ಪಾರಾಗಬಹುದು. ಒಂದು ಕಡೆಯಲ್ಲಿ ಅಮೆರಿಕಾಗೆ ಒತ್ತಡ ಕ್ರಿಯೇಟ್ ಆಗುತ್ತೆ, ಹೊಸ ಅಧಿಕಾರಿ ಬಂದ ಅಂತ. ಇನ್ನೊಂದು ಕಡೆಯಲ್ಲಿ ಆತನನ್ನ ರಕ್ಷಿಸಿಕೊಳ್ಬೇಕು ಅನ್ನುವಂತಹ ಜವಾಬ್ದಾರಿಯೂ ಕೂಡ ಇರೋದಿಲ್ಲ. ಯಾಕೆಂದ್ರೆ ಆತ ಡೆತ್ ಬೆಡ್ ಮೇಲೆ ಮಲಗಿದಾನಲ್ವಾ.
ಯಾಕೆ ಈ ವರದಿ ಪಬ್ಲಿಷ್ ಆಯಿತು ಕೇಳಿದ್ರೆ, ಈ ಸರ್ವೋಚ್ಚ ನಾಯಕನ ಘೋಷಣೆ ನಡೀತಲ್ಲ, ಆ ಸಂದರ್ಭದಲ್ಲಿ ಆತನ ಫೋಟೋವನ್ನು ಮಾತ್ರ ತೋರಿಸಲಾಯಿತು. ಅದೂ ಅಲ್ಲದೆ ಘೋಷಣೆಯಾದ ಇದುವರೆಗೂ ಕೂಡ ಸಣ್ಣ ಒಂದು ವಿಡಿಯೋ ತುಣುಕು ಕೂಡ ರಿಲೀಸ್ ಆಗಿಲ್ಲ. ಆತನ ಒಂದು ಸಂದೇಶವಾದರೂ ಇರಬೇಕಲ್ಲ. ಇಡೀ ದೇಶ ಯುದ್ಧದ ಪರಿಸ್ಥಿತಿಯಲ್ಲಿದೆ. ಅಂತಹ ಸಂದರ್ಭದಲ್ಲಿ ಹೊಸದಾಗಿ ಆಯ್ಕೆಯಾದಂತಹ ನಾಯಕ ತನ್ನ ದೇಶದ ಜನರಿಗೆ ಒಂದಲ್ಲ ಒಂದು ಸಂದೇಶವನ್ನ ಕೊಟ್ಟೇ ಕೊಡ್ತಾನೆ. ಒಂದಾದ್ರೂ ವಿಡಿಯೋ ರಿಲೀಸ್ ಆಗಬೇಕಾಗಿತ್ತು ಆತ ಮಾತನಾಡಿದ್ರ ಬಗ್ಗೆ. ಆದ್ರೆ ಇರಾನ್ನಲ್ಲಿ ಅಂತಹ ಯಾವುದೇ ವಿಡಿಯೋಗಳು ಕೂಡ ರಿಲೀಸ್ ಆಗಿಲ್ಲ. ಆತನ ಒಂದೇ ಒಂದು ಸಂದೇಶವೂ ಕೂಡ ಹೊರ ಬಂದಿಲ್ಲ. ಇನ್ನೊಂದು ಕಡೆ ಇರಾನ್ನ ಸ್ಟೇಟ್ ಟಿವಿಯೂ ಕೂಡ ಆತನನ್ನ ಯುದ್ಧದಲ್ಲಿ ಗಾಯಗೊಂಡಂತಹ ವೀರ ಯೋಧ ಅಂತ ಬಣ್ಣನೆ ಮಾಡ್ತಾ ಇದೆ. ಇದೆಲ್ಲದರ ಆಧಾರದಲ್ಲಿ ಕೆಲ ಇಸ್ರೇಲಿ ಮತ್ತು ಅಮೆರಿಕ ಮೂಲದ ಪತ್ರಿಕೆಗಳು ಆತ ಡೆತ್ ಬೆಡ್ ಮೇಲಿರಬಹುದು, ಆತನನ್ನ ಕೇವಲ ನಾಮಕಾವಸ್ಥೆಗೆ ಮಾತ್ರ ಸರ್ವೋಚ್ಚ ನಾಯಕನನ್ನಾಗಿ ಘೋಷಿಸಲಾಗಿದೆ ಅಂತ ವರದಿಯನ್ನ ಪಬ್ಲಿಷ್ ಮಾಡಿದವೆ. ಇನ್ನೊಂದು ಕಡೆಯಲ್ಲಿ ಮಿತ್ರರೇ, ಅಮೆರಿಕ ಸ್ವಲ್ಪ ಗಡಿಬಿಡಿ ಮಾಡಿಕೊಂಡು ತಲೆಗಟ್ಟಿ ಇದೆ ಅಂತ ಬಂಡೆಗೆ ಚಚ್ಕೊಳ್ತಾ ಈ ಒಂದು ಅನುಮಾನ ಅನೇಕರಿಗೆ ಕಾಡೋದಕ್ಕೆ ಶುರುವಾಗಿದೆ. ಯಾಕೆ ಕೇಳಿದ್ರೆ, ಅಮೆರಿಕ ಕೇವಲ 48 ಗಂಟೆಗಳ ಯುದ್ಧಕ್ಕೋಸ್ಕರವಾಗಿ 51,400 ಕೋಟಿ ಅಂದರೆ $5.6 ಬಿಲಿಯನ್ ಮೊತ್ತದ ಶಸ್ತ್ರಾಸ್ತ್ರವನ್ನು ಬಳಸಿದೆ. ಈ ರೀತಿಯ ಒಂದು ವರದಿಯೂ ಕೂಡ ಪಬ್ಲಿಷ್ ಆಗಿದೆ. ಈ ವರದಿ ಅಮೆರಿಕದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಅಮೆರಿಕದ ಕಾಂಗ್ರೆಸ್ನ ಆತಂಕಕ್ಕೂ ಕೂಡ ಕಾರಣವಾಗಿದೆ. ಕಾಂಗ್ರೆಸ್ ಅಂತಿದ್ದ ಹಾಗೆ ಅಲ್ಲಿನ ಕಾಂಗ್ರೆಸ್ ಪಕ್ಷ ಅಂತ ಅಂದುಕೊಳ್ಬೇಡಿ. ನಮ್ಮಲ್ಲಿ ಲೋಕಸಭೆ ಇದೆಯಲ್ಲ, ಆ ರೀತಿಯಾಗಿ ಅಮೆರಿಕದ ಸದನ ಅದು. ಆ US ಕಾಂಗ್ರೆಸ್ನ ಸದಸ್ಯರು ಈಗ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಶಸ್ತ್ರಾಸ್ತ್ರವನ್ನು ಬಳಸ್ತಾ ಹೋದ್ರೆ ಅಮೆರಿಕದ ಶಸ್ತ್ರಾಗಾರ ಖಾಲಿಯಾಗತ್ತೆ. ಇದರಿಂದ ಅಮೆರಿಕಾಗೆ ವಿಪರೀತವಾದಂತಹ ಆರ್ಥಿಕ ಹೊಡೆತ ಬೀಳುತ್ತೆ. ಭವಿಷ್ಯದಲ್ಲಿ ಅಮೆರಿಕ ಭಾರೀ ನಷ್ಟವನ್ನು ಎದುರಿಸಬೇಕಾಗತ್ತೆ ಅಂತ ಟ್ರಂಪ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಇದಕ್ಕೆ ಉತ್ತರ ಕೊಟ್ಟಿರುವಂತಹ ಅಮೆರಿಕದ ಪೆಂಟಗಾನ್ನ ವಕ್ತಾರ ಶಾನ್ ಪಾರ್ನೆಲ್, ಅಮೆರಿಕಾಗೆ ಯಾವುದೇ ರೀತಿಯಲ್ಲೂ ಕೂಡ ಶಸ್ತ್ರಾಸ್ತ್ರದ ಕೊರತೆಯೇ ಇಲ್ಲ, ಯುದ್ಧ ಹೀಗೆ ಮುಂದುವರಿಯುತ್ತೆ. ಒಂದು ವೇಳೆ ಅವಶ್ಯಕತೆ ಬಿದ್ದಿದ್ದೆ ಆದರೆ ಹೆಚ್ಚುವರಿ ರಕ್ಷಣಾ ಬಜೆಟ್ ಅನ್ನು ಮಂಡಿಸಿ ಕಾಂಗ್ರೆಸ್ಗೆ ಕಳುಹಿಸಿ ಕೊಡ್ತೀವಿ ಅಂತ ಟಾಂಗ್ ಕೊಟ್ಟಿದ್ದಾನೆ. ಈ ವರದಿಯನ್ನು ನೋಡಿದಂತಹ ಸಂದರ್ಭದಲ್ಲಿ ಇದರಲ್ಲೇನಾದರೂ ಸತ್ಯ ಇರೋದಕ್ಕೆ ಸಾಧ್ಯ ಇದೆಯಾ? ಯಾಕೆ ಕೇಳಿದ್ರೆ, ಕೇವಲ 48 ಗಂಟೆಗಳಲ್ಲಿ 51,400 ಕೋಟಿ ಮೊತ್ತದ ಶಸ್ತ್ರಾಸ್ತ್ರವನ್ನು ಬಳಸಬೇಕು ಅಂತಂದ್ರೆ ಅರ್ಥ ಏನು? ಅದೆಂತಹ ಅಸ್ತ್ರವನ್ನು ಬಳಸಿರಬಹುದು? ಯಾಕೋಸ್ಕರವಾಗಿ ಅಷ್ಟು ಬಳಸಿರಬಹುದು? ಹೀಗೆ ಅನೇಕ ಪ್ರಶ್ನೆಗಳು ಮೂಡುತ್ತಲ್ವಾ. ಇಲ್ಲೇ ಮಿತ್ರರೇ ಅಮೆರಿಕದ ತಂತ್ರಗಾರಿಕೆ ವಿಫಲವಾಗಿರೋದು. ಇರಾನ್ ಈ ಯುದ್ಧಕ್ಕೋಸ್ಕರವಾಗಿ ಬಹಳ ಬೆಟರ್ ಆಗಿ ಪ್ರಿಪೇರ್ ಆಗಿತ್ತು. ಅವ್ರಿಗೆ ಗೊತ್ತಿತ್ತು ಅಮೆರಿಕವನ್ನು ನಾವು ಪೂರ್ಣವಾಗಿ ತಡೆಯೋದಕ್ಕೆ ಸಾಧ್ಯ ಇಲ್ಲ, ಅವ್ರಿಗೆ ನಾವು ಹಾನಿ ಮಾಡಬೇಕು, ನಮಗೆ ಎಷ್ಟೇ ಹಾನಿ ಆದರೂ ಕೂಡ ನಾವು ಬಚಾವಾಗಬೇಕು. ಇದು ಇರಾನ್ನ ಪಾಲಿಸಿ. ಇರಾನ್ ಕಂಪ್ಲೀಟ್ ಆಗಿ ಅಮೆರಿಕವನ್ನು ಎದುರಿಸೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಕೇಳಿದ್ರೆ, ಮೊದಲನೇದಾಗಿ ಅವರಿಗೆ ಅಮೆರಿಕವನ್ನು ರೀಚ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೊಂದು ಲಾಂಗ್ ರೇಂಜ್ನ ಮಿಸೈಲ್ಗಳು ಅವರ ಬಳಿಯಲ್ಲಿಲ್ಲ. ಎರಡನೇದಾಗಿ ಅವರಲ್ಲಿ ಬ್ಲೂ ವಾಟರ್ ನೇವಿಯೂ ಕೂಡ ಇಲ್ಲ, ಚಿಕ್ಕ ನೇವಿ ಇರುವಂತಹದ್ದು. ಹಾಗೆ ಇರಾನ್ನ ಬಳಿಯಲ್ಲಿ ಪ್ರಾಪರ್ ಆದಂತಹ ಒಂದು ವಾಯುಪಡೆಯೂ ಕೂಡ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಇಬ್ಬರೂ ಕೂಡ ಜಂಟಿಯಾಗಿ ಬಂದಿದ್ದೆ ಆದರೆ ಎದುರಿಸೋದು ಹೇಗೆ? ಅದಕ್ಕೆ ಇರಾನ್ ಏನು ಪ್ಲಾನ್ ಮಾಡ್ಕೊಂಡಿತ್ತು ಗೊತ್ತಾ? ಆರಂಭದಲ್ಲಿ ಅಮೆರಿಕ ದಾಳಿ ಮಾಡ್ತಿದ್ದ ಹಾಗೆ ತನ್ನ ಎಲ್ಲಾ ಶಕ್ತಿ ಸಾಮರ್ಥ್ಯವನ್ನು ಬಳಸಿಕೊಂಡು ಕಡಿಮೆ ಮೊತ್ತದ ಡ್ರೋನ್ಗಳು ಮತ್ತು ಚಿಕ್ಕ ಪುಟ್ಟ ಮಿಸೈಲ್ಗಳನ್ನು ಇಡೀ ಮಿಡಲ್ ಈಸ್ಟ್ನಾದ್ಯಂತ ಹಾರಿಸೋದು, ಜೊತೆಗೆ ಇಸ್ರೇಲ್ಗೂ ಕೂಡ ಹೊಡೆಯೋದು. ಈ ಮಿಡಲ್ ಈಸ್ಟ್ನಲ್ಲಿ ದುಬಾರಿ ಅಸೆಟ್ಗಳೇ ಇರೋದು. ಅದನ್ನು 100% ತಡೆಯೋದಕ್ಕೆ ಅಮೆರಿಕ ಯತ್ನ ಮಾಡಿಯೇ ಮಾಡುತ್ತೆ. ಈಗ ದುಬೈನಂತಹ ಒಂದು ಮಹಾನಗರಕ್ಕೆ ಒಂದು ಚಿಕ್ಕ ಡ್ರೋನ್ ಬಂದರೂ ಕೂಡ ಎಷ್ಟು ಆತಂಕ ಆಗುತ್ತೆ. ಅದನ್ನು ತಡೆಯೋದಕ್ಕೆ ಯಾರಾದರೂ ಲೆಕ್ಕಾಚಾರ ಹಾಕ್ತಾರಾ? ಅದೊಂದು 50 ಲಕ್ಷ ಡ್ರೋನು, ನಾವ್ಯಾಕೆ ಕೋಟಿಗಟ್ಟಲೆ ವೆಚ್ಚ ಮಾಡಿದಂತಹ ಈ ಇಂಟರ್ಸೆಪ್ಟರ್ಗಳನ್ನು ಬಳಸಬೇಕು? ಹೀಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗುತ್ತಾ? ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಂತಹ ಇರಾನ್ ಆರಂಭದಿಂದಲೂ ಕೂಡ ಅತ್ಯಂತ ಅಗ್ಗದ ದರದ ಸೂಸೈಡ್ ಡ್ರೋನ್ಗಳ ಮೂಲಕವಾಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿತು. ಈ ಡ್ರೋನ್ಗಳನ್ನು ಉರುಳಿಸೋದಕ್ಕೆ ಅಮೆರಿಕ ಪೇಟ್ರಿಯಾಟ್ ಮಿಸೈಲ್ಗಳನ್ನು ಬಳಸೋದಕ್ಕೆ ಶುರು ಮಾಡಿತು. ಹಾಗೆ ಇರಾನ್ನ ಒಳಗೆ ದಾಳಿ ಮಾಡೋದಕ್ಕೆ ಅಮೆರಿಕ ಟಾಮೊಹಾಕ್ನಂತಹ ಅತ್ಯಾಧುನಿಕವಾದಂತಹ ಮಿಸೈಲ್ಗಳನ್ನು ಬಳಸೋದಕ್ಕೆ ಶುರು ಮಾಡಿತು. ಅಮೆರಿಕದ ಪೇಟ್ರಿಯಾಟ್ ಇಂಟರ್ಸೆಪ್ಟರ್ ಇದೆಯಲ್ಲ, ಅದರ ಒಂದು ಮಿಸೈಲ್ನ ವೆಚ್ಚ $4 ಮಿಲಿಯನ್, ಭಾರತದ ರೂಪಾಯಿಯಲ್ಲಿ ಹೇಳಬೇಕಾದ್ರೆ 38 ಕೋಟಿ ರೂಪಾಯಿ. ಹಾಗೆ ಒಂದು ಥಾಡ್ ಇಂಟರ್ಸೆಪ್ಟರ್ ಮಿಸೈಲ್ ಅನ್ನು ಬಳಸಿದ್ದೆ ಆದರೆ ಅದರ ವೆಚ್ಚ 100 ಕೋಟಿಯನ್ನು ದಾಟುತ್ತೆ, $12 ಮಿಲಿಯನ್. ಹಾಗೆ ಆರೋ ಏರ್ ಡಿಫೆನ್ಸ್ ಸಿಸ್ಟಮ್ನ ಮಿಸೈಲ್ನ ವೆಚ್ಚ $3 ಮಿಲಿಯನ್, 27 ಕೋಟಿ ರೂಪಾಯಿ. ಆದರೆ ಇರಾನ್ ಕಳುಹಿಸುವಂತಹ ಒಂದು ಡ್ರೋನ್ನ ಬೆಲೆ 45 ಲಕ್ಷ, ಕೇವಲ $50,000 ಅಷ್ಟೇ. ಅಂತಹ ಒಂದು ಶಾಹಿದ್ ಡ್ರೋನ್ ಅನ್ನು ಹೊಡೆಯೋದಕ್ಕೆ ಅಮೆರಿಕ 38 ಕೋಟಿಯನ್ನು ಖರ್ಚು ಮಾಡಬೇಕು. ಹೀಗಾಗಿ ಅಮೆರಿಕದ ಯುದ್ಧ ವೆಚ್ಚ ಇದೆಯಲ್ಲ, ಇದು ವಿಪರೀತವಾಗಿ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಆರಂಭದಿಂದಲೂ ಕೂಡ ಇವರು ಟಾಮೊಹಾಕ್ನಂತಹ ಅತ್ಯಾಧುನಿಕ ಮಿಸೈಲ್ಗಳನ್ನು ಹಿಟ್ ಮಾಡಿದ್ರಲ್ಲ ಇರಾನ್ನ ಒಳಗೆ, ಅದೂ ಸಹ ಅಮೆರಿಕಾಗೆ ಭಾರಿ ದುಬಾರಿಯಾಗಿ ಪರಿಣಮಿಸಿದೆ. ಈಗ ಅಮೆರಿಕಾಗೆ ಇದು ಅರ್ಥ ಆಗಿದೆ. ಹೀಗಾಗಿ ಗೈಡೆಡ್ ಅಮ್ಯುನಿಷನ್ಗಳನ್ನು ಬಳಸೋದನ್ನು ಬಿಟ್ಟು ಲೇಸರ್ ಗೈಡೆಡ್ ಬಾಂಬರ್ಗಳನ್ನು ಬಳಸೋದಕ್ಕೆ ಅಮೆರಿಕ ಶುರು ಮಾಡಿದೆ. ಅದೇನೇ ಇರಲಿ, ಕೇವಲ 48 ಗಂಟೆಗಳಲ್ಲಿ 51,400 ಕೋಟಿಯನ್ನು ಅಮೆರಿಕ ವೆಚ್ಚ ಮಾಡಿದೆ ಅಂತಂದ್ರೆ ಈ ಯುದ್ಧ ಎಷ್ಟು ದುಬಾರಿ, ಅದು ಮಾಡದಂತಹ ಹಾನಿ ಇನ್ನೆಷ್ಟು ದುಬಾರಿ ಅಂತ ಯೋಚನೆ ಮಾಡಿ.
ಈ ಎಲ್ಲ ಮಾಹಿತಿಯ ಬಗ್ಗೆ ನಿಮಗೆ ಏನು ಅನ್ನಿಸ್ತು? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.